ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಾಲಯ. ಇಲ್ಲಿ ಪ್ರತಿಯೊಂದು ಕಲ್ಲು ಒಂದು ಕಥೆ ಹೇಳುತ್ತದೆ. ಪ್ರತಿಯೊಂದು ಶಿಲ್ಪವೂ ಭಕ್ತಿಯ ಸ್ಪಂದನ ನೀಡುತ್ತದೆ. ಗಾಳಿಯಲ್ಲಿ ತೇಲುವ ಕಂಬ, ವಿಜ್ಞಾನಕ್ಕೂ ಸವಾಲಾದ ವಿಸ್ಮಯ. ಈ ದೇವಾಲಯದ ಅತ್ಯಂತ ದೊಡ್ಡ ಆಶ್ಚರ್ಯವೆಂದರೆ ಸುಮಾರು 70 ಟನ್ ತೂಕದ ಕಲ್ಲಿನ ಕಂಬ. ಆಶ್ಚರ್ಯಕರ ಸಂಗತಿಯೇನೆಂದರೆ ಈ ಕಂಬ ನೆಲವನ್ನು ಸಂಪೂರ್ಣವಾಗಿ ಸ್ಪರ್ಶಿಸುವುದಿಲ್ಲ. ಅದು ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. 1902ರಲ್ಲಿ ಒಬ್ಬ ಬ್ರಿಟಿಷ್ ಎಂಜಿನಿಯರ್ ಈ ರಹಸ್ಯವನ್ನು ತಿಳಿಯಲು ಕಂಬವನ್ನು ಸರಿಸಲು ಯತ್ನಿಸಿದರು. ಆದರೆ ಕಂಬ ಅಲುಗಾಡಿದ ಕ್ಷಣವೇ ಇಡೀ ದೇವಾಲಯವೇ ಕುಸಿಯುವಂತೆ ಕಂಪಿಸತೊಡಗಿತು. ಆ ಭಯಾನಕ ಅನುಭವದಿಂದ ಬೆಚ್ಚಿಬಿದ್ದ ಅವರು ತಕ್ಷಣ ಅಲ್ಲಿಂದ ದೂರ ಸರಿದರು ಎಂದು ಹೇಳಲಾಗುತ್ತದೆ. ಇಂದಿಗೂ ಭಕ್ತರು ಕಂಬದ ಕೆಳಗಿನಿಂದ ಬಟ್ಟೆಯನ್ನು ತೂರಿಸಿ ಅದು ನೆಲಕ್ಕೆ ತಾಗುವುದಿಲ್ಲವೆಂದು ಪರಿಶೀಲಿಸುತ್ತಾರೆ. ಈ ಅದ್ಭುತವನ್ನು ಕಂಡು ತಮ್ಮ ಮನಸ್ಸಿನ ಹರಕೆಗಳನ್ನು ದೇವರ ಮುಂದೆ ಅರ್ಪಿಸುತ್ತಾರೆ. ಲೇಪಾಕ್ಷಿ ಎಂದರೆ ತೆಲುಗಿನಲ್ಲಿ 7 ಪಕ್ಷಿಯೇ ಎಂಬ ಅರ್ಥ. ಈ ಹೆಸರು ರಾಮಾಯಣದ ದುಗುಡ ಮತ್ತು ಕರುಣೆಯಿಂದ ತುಂಬಿದ ಒಂದು ಘಟನೆಯನ್ನು ನೆನಪಿಸುತ್ತದೆ. ರಾಮಾಯಣದ ನಂಟು. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಧೀರ ಪಕ್ಷಿಯಾದ ಜಟಾಯುವು ತನ್ನ ಪ್ರಾಣವನ್ನೇ ಪಣವಿಟ್ಟು ಹೋರಾಡಿತು. ಆದರೆ ಗಾಯಗೊಂಡು ಇದೇ ಸ್ಥಳದಲ್ಲಿ ನೆಲಕ್ಕುರುಳಿತು. ಶ್ರೀರಾಮನ ಕರುಣೆ. ಅಲ್ಲಿ ಬಂದ ಶ್ರೀರಾಮನು ರಕ್ತಸಿಕ್ತವಾಗಿದ್ದ ಜಟಾಯುವನ್ನು ನೋಡಿ ಕಣ್ಣೀರು ಹಾಕಿದನು. ಅಪಾರ ಕರುಣೆಯಿಂದ ಲೇಪಾಕ್ಷಿ, 7 ಓ ಪಕ್ಷಿಯೇ ಎಂದು ಕರೆಯುತ್ತಾ ಅದಕ್ಕೆ ಮೋಕ್ಷ ನೀಡಿದನು. ಆ ದಿವ್ಯ ಕ್ಷಣದಿಂದಲೇ ಈ ಪವಿತ್ರ ಭೂಮಿ ಲೇಪಾಕ್ಷಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ದೇವಾಲಯದ ಸಮೀಪದಲ್ಲಿರುವ 27 ಅಡಿ ಉದ್ದ ಮತ್ತು 15 ಅಡಿ ಎತ್ತರದ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನಂದಿ ವಿಗ್ರಹವು ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹಗಳಲ್ಲಿ ಒಂದು. ಅದನ್ನು ನೋಡುವಾಗ ಭಕ್ತಿಯೊಂದಿಗೆ ಅಚ್ಚರಿ ಕೂಡ ಮೂಡುತ್ತದೆ. ನಾಗಲಿಂಗ. ಇಲ್ಲಿನ ಭವ್ಯ ನಾಗಲಿಂಗವನ್ನು ಕೇವಲ 1 ಗಂಟೆಯಲ್ಲಿ ಕೆತ್ತಲಾಗಿದೆ ಎಂದು ಹೇಳಲಾಗುತ್ತದೆ. ಶಿಲ್ಪಿಗಳ ಅದ್ಭುತ ಕೌಶಲ್ಯಕ್ಕೆ ಇದು ಜೀವಂತ ಸಾಕ್ಷಿ. ಶಿವನ ಪಾದದ ಗುರುತು. ಇಲ್ಲಿ ಕಂಡುಬರುವ ಬೃಹತ್ ಪಾದಗುರುತಿನಲ್ಲಿ ಯಾವಾಗಲೂ ರಹಸ್ಯಮಯವಾಗಿ ನೀರು ತುಂಬಿರುತ್ತದೆ. ಇದನ್ನು ಭಕ್ತರು ಸಾಕ್ಷಾತ್ ಶಿವನ ಪಾದಚಿಹ್ನೆ ಎಂದು ಭಾವಿಸಿ ಭಕ್ತಿಭಾವದಿಂದ ಪೂಜಿಸುತ್ತಾರೆ.